ಗೈಸ್ ಇಲ್ಲಿ ನೋಡಿ, ನಮ್ಮ ಬ್ಲ್ಯಾಕಿ ಅವ್ರದ್ದು ಡ್ಯಾಡಿ ಬಂದಿದ್ರು ಇವಾಗ. ಆ ಡ್ಯಾಡಿನ ಓಡ್ಸೋಕ್ಕೆ ನಮ್ಮ ಕರಿಯ ಹೋಗಿದ್ದ. ಇವನು ಬ್ಲ್ಯಾಕಿ, ಅವನು ಕರಿಯ. ಆ ವೈಟಿ ಮತ್ತು ನಮ್ಮ ಬ್ಲ್ಯಾಕಿ ಏನಾಗಬೇಕು ಅಂತ ನಂಗೆ ಗೊತ್ತಿಲ್ಲ. ಕರಿಯ ಬಾಯ್ಲಿ ಬಾಯ್ಲಿ, ಯೂಟ್ಯೂಬ್ಗೆ ಹಾಕ್ತೀನಿ ಬಾರೋ ನಿನ್ನ. ನೋಡಿ ಹೆಂಗೆ ಬರ್ತಾನೆ ಇವನು. ನಮ್ಮ ಮನೆ ಕರಿಯ. ಕರಿಯ ಐ ಲವ್ ಯು, ಕರಿಕತ್ತಿ ಮೇಲಾಣೆ. ಬೆಳ್ಳಿ ಐ ಲವ್ ಯು, ಬೆಳ್ಳುಳ್ಳಿ ಮೇಲಾಣೆ. ನಿನಗೊಂದು ಪ್ರೇಮದ ಪತ್ರ, ಬರೆಯೋಕೆ ಪೆನ್ನಿಲ್ಲ. ನಾನೇ ಇರುವೆ ಹತ್ರ, ಬರೆಯೋಕೆ ಮೂಡಿಲ್ಲ. ನನ್ನ ತಮ್ಮ, ನನಗಿರೋ ಅಂತಹ ಒಬ್ಬ ಮುದ್ದಿನ ತಮ್ಮ ಕರಿಯ. ಬಾಯ್ಲಿ ನಮ್ಮ ಕಂದು ಅವ್ರ ಮಾವ. ಕಂದು ಮಾವನ್ ನೋಡು, ಇವನು ಅವನ ಬೆಸ್ಟ್ ಫ್ರೆಂಡ್ ಬ್ಲ್ಯಾಕಿ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ? ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಹೋಗಿದೆಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ನಮ್ಮಮ್ಮ ಪತ್ತೆದಾರಿ ಕೆಲಸಕ್ಕೋಸ್ಕರ ಹೋಗಿದ್ದಾರೆ. ಹಾಂ, ಏಯ್ 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 ಇವಳು ಅಂತ ಲೇಕರಿಯಾ. ಏಯ್ ಯಾಕೆ ಅಲ್ಲೋಗ್ರಿ, ನಿಮ್ಮ ಮಮ್ಮಿ ಹತ್ರ ಹೋಗಿ. ಏನೋ ಕ್ಯಾತೆ, ಮಮ್ಮಿ ಬರ್ತಿಲ್ವಾ ಬಾಸು? ನಿಂತರ್ರೆ ನಾನು ಏರಿಯಾದಲ್ಲಿ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಗಡ ಗಡ ಗಡ. ಗಾಯ್ಸ್, ಆಫ್ಟರ್ ಲಾಂಗ್ ಟೈಮ್ ಕರಿಯ ವಿತ್ ಬ್ಲ್ಯಾಕಿ, ಬ್ಲ್ಯಾಕಿ ವಿತ್ ಕರಿಯ. ಹಲೋ ಗಾಯ್ಸ್, ಒಂದು ಸೀಕ್ರೆಟ್ ವಿಷಯ ಹೇಳ. ನಮ್ಮ ಮನೆ ಮುಂದೆ ಇದು ಏನಂತಾರೆ, ಕುಂಬಳಕಾಯಿ ಬೆಳೆದೈತೆ, ಕುಂಬಳಕಾಯಿ ಗಿಡ. ಅದಕ್ಕೆ ಮೂರು ಜನ ಕಾಂಪಿಟೇಷನ್ ಕೊಡ್ತಾವ್ರು ಇವಾಗ. ನಮ್ಮಮ್ಮ ಹೋಗಿದ್ರು, ನೆಕ್ಸ್ಟು ಆ ಆಂಟಿ ಹೋಗ್ತಿದ್ದಾರೆ, ನೆಕ್ಸ್ಟ್ ಇನ್ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಕರಿಯ ಬಿಡಲ್ಲ ಬಿಡಿ, ಯಾರೋದ್ರೂ ನಮಗೆ ಜಯ. ನಮಗೆ ಇದೇ ಅವತ್ತು ಮನೆಗೆ ಬಂದಿದ್ದು. ಮನೆಗೂ ನಾನು ಅಲ್ಲಿ 3 ಕಿಲೋಮೀಟರ್ ನಾನು ಎತ್ತಿ ಎಷ್ಟು ಹೊಡೆದಾಕಲ್ಲ ಅಲ್ಲಿ. ಅದೇನ ಇಲ್ಲೇ ಅವೇ ಎಲ್ಲ ಔಷಧಿ ಹೊಡೆದ್ರಿ ಅಂತ ಹೇಳಿ ಅಣ್ಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ಕಿ ಪಯಣ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟೆಡ್. ಐ ಡೋಂಟ್ ನೋ ಹೇಗೆ ಎಂಡ್ ಆಗುತ್ತೆ ಅಂತ, ಬಟ್ ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲೆಟ್ಸ್ ಸಿ ಹೇಗೆ ಎಂಡ್ ಆಗುತ್ತೆ ಅಂತ. ಬಿಕಾಸ್ ಟುಮಾರೋ ಹ್ಯಾವ್ ಅ ಬೇಡ, ಬಿಕಾಸ್ ವೆನ್ ಐ ಸೆಟ್ ದ ಪ್ಲ್ಯಾನ್ಸ್, ಅಫ್ಕೋರ್ಸ್ ಅದು ನಡೀತಲ್ಲ, ಬಟ್ ಇಟ್ಸ್ ಓಕೆ, ನೋಡೋಣ. ಆ್ಯಸ್ ಐ ಸೆಡ್ ಅರ್ಲಿಯರ್, ನನಗೆ ಇವತ್ತು ತುಂಬ ಪ್ಲ್ಯಾನ್ಸ್ ಇತ್ತು. ನಾಡಿದ್ದು ಬೆಂಗಳೂರಿಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಇವತ್ತು ಸ್ವಲ್ಪ ಶಾಪಿಂಗ್ ಮತ್ತು ಅದು ಇದು ಕೆಲಸಗಳೆಲ್ಲ ಇತ್ತು. ಹಾಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಯೂಶ್ವಲಿ ನಾನು ಈಚೆ ಹೊರಟಾಗ ಅಷ್ಟಾಗಿ ವ್ಲಾಗ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ ನನಗೆ ಆ ಪಾಪುನ ಎತ್ಕೊಂಡು ನಾನು ನೋಡ್ಕೊಳ್ಳೋದು, ಪಾಪು ನೋಡ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಅದ್ರ ಮಧ್ಯೆ ವ್ಲಾಗ್ ಮಾಡಬೇಕು ಅಂದರೆ ಅದು ಡೆಫಿನೆಟ್ಲಿ ಕಷ್ಟ ಆಗಿರುತ್ತೆ. ಬಟ್ ಮಿನಿ ವ್ಲಾಗ್ ರೂಪದಲ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಒಂದೊಂದು ವ್ಲಾಗ್ ಬರ್ತಿದೆ. ಕಂಟಿನ್ಯೂಸ್ ಆಗಿ ಒಂದಿನೂ ಮಿಸ್ ಇಲ್ದಲೇ ಮಿನಿ ವ್ಲಾಗ್ ಆಗ್ತಾಯಿದ್ದೀನಿ. ಯಾರೆಲ್ಲ ಚೆಕ್ ಮಾಡಿಲ್ಲ, ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಆರ್ಕೆ ಪಯಣ ಅಂತ ಇದೆ. ಸೊ ಹಾಗೆ ತುಮಕೂರಲ್ಲಿ ಬ್ಯಾಂಕ್ ಹತ್ರ ಎಲ್ಲ ಕೆಲಸ ಇತ್ತು. ಸೊ ಹೋಗಿ ಒಂದು ಸ್ವಲ್ಪ ಹೊತ್ತು ವಿಚಾರಿಸ್ಕೊಂಡು ಅಲ್ಲಿ ಇಲ್ಲಿ ಹೋಗೋದಿತ್ತು. ಅದೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಹಾಗೆ ನಮ್ಮ ಬಾಸ್ ಸಿಕ್ಕಿದ್ರು. ಬಾಸೋ ಮೇಡಮೋ ಗೊತ್ತಿಲ್ಲ. ಸೊ ಅವ್ರಿಗೊಂದು ಹಾಯ್ ಹೇಳಿ ಹೊರಟ್ವಿ. ಪಾಪು ಕೂಡ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ತೋರಿಸ್ತಿದ್ದೆ ಅವಳಿಗೆ. ಫಸ್ಟ್ ಟೈಮ್ ಅವಳು ಕೂಡ ಇದನ್ನು ನೋಡ್ತಾ ಇರೋದು. ಫೋಟೋ ಅಲ್ಲ, ವಿಡಿಯೋ ಮಾಡ್ತಾ ಇದ್ದೆ ಅಲ್ಲ. ನಮ್ಮ ಸ್ಕೂಲ್, ನಾನು ಓದಿದಂತಹ ಶಾಲೆ ಹೆಂಗೈತೆ? ಚೆನ್ನಾಗಿದ? ಫಸ್ಟು ಇದು ಅಲ್ಲಿಂದ ಮನೆಗೆ ಬಂದು ಅಮ್ಮನ ಹತ್ರ ತಲೆ ಬೀಡಿಸ್ಕೊಂಡು ತಲೆ ಬಚ್ಚಿಸ್ಕೊಂಡೆ. ಬಿಕಾಸ್ ತುಂಬ ಸಿಕ್ಕಾಗುತ್ತೆ ಇತ್ತೀಚೆಗೆ. ಕಂದು ಕಂದು, ಇದು ಡೇ 2. ಇವತ್ತು ಸುಮಾರಷ್ಟು ಫಂಕ್ಷನ್ಸ್ಗಳಿದೆ, ಎಲ್ಲದಕ್ಕೂ ರೆಡಿ ಆಗಬೇಕು. ಸೊ ಬೆಳಗ್ಗೆನೇ ಎದ್ದು ಬೇಗ ಎದ್ದು ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ. ನಾನಂತೂ ಇಷ್ಟೊಂದು ದಿನ ಆದಮೇಲೆ ಇಷ್ಟೊಂದು ಲಾಂಗ್ ಜರ್ನಿ ಮಾಡ್ತಿರೋದು. ಆಲ್ಮೋಸ್ಟ್ 120 to 200 ಕಿಲೋಮೀಟರ್ಸ್ ಓಡಾಡಿದ್ದೀನಿ ಇವತ್ತು.
ಫಸ್ಟು ಒಂದು ಮದುವೆ ಇತ್ತು ಅಂತ ಮದುವೆಗೆ ಹೋದ್ವಿ. ಅಲ್ಲೆಲ್ಲರೂ ಮಾತಾಡ್ಸ್ಕೊಂಡು ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ನಮಗೆ ಇನ್ನೊಂದು ಫಂಕ್ಷನ್ ಇತ್ತು. ಅದು ಅಲ್ಲಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಏನೋ ದೂರ ಇತ್ತು. ಸೊ ಅದಕ್ಕೆ ಪಟ್ಟಂತ ಹೊರಟ್ಬಿಟ್ವಿ. ಜಾಸ್ತಿ ಹೊತ್ತು ಮದುವೆಲೂ ಇರೋದಕ್ಕಾಗಲಿಲ್ಲ. ನಮ್ಮನೆ ನೆಕ್ಸ್ಟ್ ಫಂಕ್ಷನ್ ಲೊಕೇಶನಿಗೆ ರೀಚ್ ಆಗಿದ್ದಾಯಿತು. ಅದು ಒಂದು ಗೃಹ ಪ್ರವೇಶ ಆಗಿದ್ದರಿಂದ ಫ್ಯಾಮಿಲಿ ಫಂಕ್ಷನ್. ಹಾಗೆ ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಫ್ರೆಂಡ್ಲಿ ಆಗಿದ್ದರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಯಾರನ್ನೂ ಅಷ್ಟಾಗಿ ನಾನು ವೀಡಿಯೋದಲ್ಲಿ ತರಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತ. ಬಟ್ ಎಲ್ಲ ಕ್ಯಾಮ್ರಾ ಫ್ರೆಂಡ್ಲಿ ಆಗೇ ಇದ್ದರು. ಹಾಗೆ ಇವರು ಯೂಟ್ಯೂಬರ್ ಕೂಡ ಆಗಿದ್ದರಿಂದ ಸ್ವಲ್ಪ ಸಪೋರ್ಟ್ ಕೂಡ ಮಾಡ್ತಾಯಿದ್ರು. ನೆಕ್ಸ್ಟ್ ಟೈಮ್ ಬೇರೆ ಥರ ಕಂಟೆಂಟ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ನಾನು ವ್ಲಾಗ್ ಮಾಡ್ತಿದ್ದಾರೆ ಕಂದು ನಾನು ವ್ಲಾಗ್ ಮಾಡ್ತೀನಿ ಅಂತ ಕಿತ್ಕೊಂಡು ಅವಳೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ನೋಡಿ ಹೇಗೆ ಮಾತಾಡ್ತಾಳೆ ಅಂತ ಅಂದ್ಬಿಟ್ಟು. ಇಲ್ಲಿ ತಾತನ ಮುತ್ತೆ ಹೆಂಗಿರೋದು ನೋಡಲಿ. ತಾತನ ಮುತ್ತೆ ಹೆಂಗಿರೋದು. ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಪಾಪು ಆಗಿತ್ತು ನಮ್ಮ ಫ್ರೆಂಡ್ ಒಬ್ರಿಗೆ. ಸೊ ಪಾಪು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಚಿನ್ನಮ್ಮ ಹುಟ್ಟಿದಂಥ ಹಾಸ್ಪಿಟಲ್ BGS ಅಲ್ಲೇ ಪಾಪು ಆಗಿದ್ದು. ಸೊ ಹೇಗೋ ಪಾಪು ಹಾಸ್ಪಿಟಲ್ ಕೂಡ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹಾಸ್ಪಿಟಲ್ ಹತ್ರ ಹೋದ್ವಿ. ಬಟ್ ಹೀಗೆ ಇತ್ತು ನಮ್ಮ ರಿಯಾಕ್ಷನ್ ಹಾಸ್ಪಿಟಲ್ಗೆ ಹೋದಾಗ. ಯಾಕೆಂದರೆ ಸ್ವಲ್ಪ ಎಕ್ಸೈಟ್ಮೆಂಟ್, ಖುಷಿ, ಎಲ್ಲ ನರ್ವಸ್ನೆಸ್ ಎಲ್ಲ ಇತ್ತು. ಫಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋದಾಗ ಹೇಗೆ ಭಯ ಆಯ್ತಿತ್ತೋ ಹೀಗೂ ಹಾಗೆ ಆಗ್ತಿತ್ತು. ಪೂರ್ತಿ ಡೀಟೇಲಾಗಿ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಈ ಹಾಸ್ಪಿಟಲ್ಗೆ ಹೋದಾಗ ಫುಲ್ ಭಯ, ನರ್ವಸ್ನೆಸ್ ಎಲ್ಲ ಹಾಗೆ ಇತ್ತು. ಯಾಕೆಂದರೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಹಾಗೆ ಹೀಗೆ ಹೆಂಗಿರುತ್ತೋ ಏನೋ ಅಂತ ಅನ್ನಿಸ್ತಿತ್ತು. ಇದೇ 1 ವರ್ಷಕ್ಕೆ ಮುಂಚೆ ಈ ಹಾಸ್ಪಿಟಲ್ಗೆ ನಾನು ತೋರಿಸೋದಕ್ಕೆ ಹೋಗ್ತಿದ್ದು. ಬಟ್ ಇವಾಗ ಪಾಪು ಜೊತೆ ಹೋಗ್ತಿದ್ದೀನಿ. ಆ ಫೀಲಿಂಗೇ ಒಂಥರ. ಸಂಡೇ ಆಗಿದ್ದರಿಂದ ಅಷ್ಟು ರಶ್ ಇರಲಿಲ್ಲ, ಬಟ್ ಮಿಕ್ಕಿ ಟೈಮ್ ಯಾವಾಗಲೂ ರಶ್ ಇರುತ್ತೆ. ಹಾಗೆ ಆ ಟೈಮಲ್ಲಿ ನನಗೆ ವ್ಲಾಗ್ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಫುಲ್ ನಾನು ಬಿಸಿ ಇರ್ತಿದ್ದೆ ಅಥವಾ ನನಗೆ ಸುಸ್ತಾಗ್ತಿತ್ತು, ಅದೇ ಇದರಲ್ಲಿ ನಾನು ಇರ್ತಿದ್ದೆ. ಬಟ್ ಈಗ ಪೂರ್ತಿ ಡೀಟೇಲಾಗಿ ವ್ಲಾಗ್ ಮಾಡ್ಕೊಂಡು ಬರೋಣ ಅಂತ ವ್ಲಾಗ್ ಎಲ್ಲ ಮಾಡಿಕೊಂಡು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದೆ. ಹಾಸ್ಪಿಟಲ್ ಅವತ್ತಿಗೂ ಇವತ್ತಿಗೂ ಹಾಗೆ ಇದೆ, ಏನೂ ಅಷ್ಟೊಂದು ಡಿಫ್ರೆನ್ಸ್ ಆಗಿಲ್ಲ. ಅದಕ್ಕೆ ಏನೂ ಗೊತ್ತಾಗ್ತಿಲ್ಲ. ಕಂದು ಹಾಸ್ಪಿಟಲಲ್ಲಿದೆಯಾ ಕಂದು ಬಂಗಾರಿ? ನಾವು ಯಾವ ವಾರ್ಡಲ್ಲಿದ್ವೋ ಅದೇ ವಾರ್ಡ್ಗೆ ಹೋಗ್ತಾ ಇದ್ವಿ. ಸೊ ಅದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೆ, ಬಿಕಾಸ್ ಆ ವಾರ್ಡ್ನ ನಾನು ಮಿಸ್ ಮಾಡ್ಕೋತಿದ್ದೆ. ಅಷ್ಟು ಚೆನ್ನಾಗಿತ್ತು, ಡಿಲಕ್ಸ್ ರೂಮ್ ಥರ ಇತ್ತು. ಆ್ಯಕ್ಚುಲಿ ಡಿಲಕ್ಸ್ ವಾರ್ಡ್ನ ಚೂಸ್ ಮಾಡಿದ್ವಿ ನಾವು, ಸೂಟ್ ರೂಮ್ ಅಂದರೆ ಹೀಗೆ ಇರುತ್ತಲ್ಲ, ಲೈಕ್ ಫುಲ್ ಲಕ್ಸುರಿ ಆಗಿತ್ತು. ಸೊ ಅದನ್ನ ಎಲ್ಲ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ನಾವಿದ್ದು ಇದೇ ವಾರ್ಡಲ್ಲಿ ಆ ಅಂಕಲ್ ನಿಂತಿದ್ದಾರಲ್ಲ, ಅದೇ ನಮ್ಮ ರೂಮ್ ಆಗಿತ್ತು. ಲೈಕ್ ಅದ್ರ ಅಪೋಸಿಟ್ಟೇ ನಮ್ಮ ರೂಮ್ ಆಗಿತ್ತು. ಸೊ ಆವಾಗ ಅದು ವೀಡಿಯೋ ಮಾಡ್ಕೋಬೇಕು ಅಂತ ಅನಿಸಿರ್ಲಿಲ್ಲ, ಬಟ್ ಇವಾಗ ವೀಡಿಯೋ ಮಾಡ್ಕೋಬೇಕು ಅನಿಸ್ತಿತ್ತು. ಆದರೆ ಅವ್ರು ಬಿಟ್ಕೋತಾರ ಇಲ್ವ ಅಂದ್ಕೊಂಡು ಸುಮ್ಮನೆ. ಬಟ್ ನಾವು ಹೋಗಿದ್ದಂಥವ್ರನ್ನ ರೂಮಲ್ಲಿ ಮಾತಾಡ್ಸ್ಕೊಂಡು ಬಂದ್ವಿ. ಅವ್ರು ಇದ್ದಿದ್ದು ರೂಮ್ ಬೇರೆ ಆಗಿಬಿಟ್ಟಿತ್ತು. ನಾನು ಅದೇ ರೂಮ್ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ರೂಮಲ್ಲ, ಬೇರೆ ರೂಮಲ್ಲಿ ಇದ್ದರು ಅವರು. ಇನ್ಫ್ಯಾಕ್ಟ್ ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ಯಾವುದೂ ರೆಕಾರ್ಡೇ ಆಗಿಲ್ಲ. ಏನು ಗೊತ್ತಿಲ್ಲ, ಒಂದೊಂದ್ಸತಿ ರೆಕಾರ್ಡೇ ಆಗಿರಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಅಲ್ಲಿಂದ ಬಂದು ನಾವು ಮನೇಲಿ ಅಮ್ಮನ ಹತ್ರ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ತಲೆ ಬಚ್ಚಿಸ್ಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಬಂದಿದ್ಲು, ಅವಳನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಕಾಲು ಹೇಳ್ಕೊಂಡು ಕೂತಿದ್ವಿ. ಮೀಟಿಂಗ್ ಪಾಪುಸ್ ದೊಡ್ಡಮ್ಮ ದ್ವಾಸೆ ಕೊಡು ಅಂದರೆ ಎಷ್ಟು ಲೇಟಾಗಿ ಬಂದಿದ್ದಾಳೆ. ಹೇಳು ಸ್ವಲ್ಪ, ಮುಖ ತೊಳೆದಿಲ್ಲ ಅಂತ ಕಂಟೆಂಟ್ ಕೊಡಲ್ವಂತೆ. ಕಂದು ಉಗಿ ಮಕ್ಕೆ ಬೆಳಗಾಯ್ತು ಯಾವಾಗ್ಲಾರು. ಎಲ್ಲರೂ ನನ್ನಷ್ಟು ಬೆಳಗಿರಲ್ಲ. ಇವಾಗ ಬರ್ಬೇಕಾ? ನಾನು ಬೆಳಗ್ಗೆ ಸೊ ಅವಳ ಜೊತೆ ಮಾತಾಡಿ ಕಳ್ಸಾದ್ಮೇಲೆ ನೈಟ್ ಊಟಕ್ಕೆ ಅಂದ್ಬಿಟ್ಟು ಚಿಕನ್ ತೊಗೊಂಬಂದಿದ್ರು ಅಪ್ಪ. ಸೊ ಅದಕ್ಕೆ ಚಿಕನ್ ಸಾರಿಗೆ ಅಂತ ರೆಡಿ ಮಾಡ್ತಾಯಿದ್ದೆ. ಸೊ ನಮ್ಗೆ ಆಲ್ರೆಡಿ ಹೊಟ್ಟೆ ಫುಲ್ ಆಗಿತ್ತು, ಬಟ್ ಸ್ಟಿಲ್ ಅವ್ರಿಗೆಲ್ಲರಿಗೂ ಊಟ ಅಡುಗೆ ರೆಡಿ ಮಾಡಬೇಕಿತ್ತಲ್ಲ, ಅದಕ್ಕೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ಮಧ್ಯದಲ್ಲಿ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಏನು ಮಾಡೋದಪ್ಪ ಅಂದ್ಬಿಟ್ಟು ಟಾರ್ಚ್ ಹಾಕ್ಕೊಂಡು ಈ ಥರ ಸಿಪ್ಪೆ ಸುಳ್ಕೊಂಡು ಹಾಗೆ ಪಾಪುನು ಕೂಡ ನೋಡಿಕೊಂಡು ಮಾಡ್ತಾಯಿದ್ದೆ. ಗೈಸ್, ಇವತ್ತಂತೂ ಫುಲ್ ಸ್ಟ್ರೆಸ್ಫುಲ್ ಡೇ, ಬಿಕಾಸ್ ಸೋ ಮಚ್ ಆಫ್ ಸ್ಟ್ರೆಸ್ ಆ್ಯಂಡ್ ಫುಲ್ ಆಫ್ ಟ್ರಾವೆಲಿಂಗ್. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ವಾಕ್ ಮಾಡ್ತಾಯಿದ್ದೀವಿ. ಹಾಗೆ ನನ್ನ ಒಂದಷ್ಟು
ಮಿನಿ ವೀಡಿಯೋಸಿಗೆ ವಾಯ್ಸ್ ಓವರ್ ಕೊಡೋದಿತ್ತು. ಹಾಗೆ ವಾಯ್ಸ್ ಓವರ್ ಕೊಟ್ಟ ಪಾಪು ಜೊತೆ ವಾಕ್ ಮಾಡ್ತಿದ್ದೀನಿ. ಐ ಹೋಪ್ ಏನೂ ಕಾಣಿಸ್ತಿಲ್ಲ ಅಂತ ನಂಗೆ ಗೊತ್ತು, ಬಟ್ ಸ್ಟಿಲ್ ನನಗೆ ಟೈಮ್ ಸಿಗುತ್ತೆ ಇವಾಗ. ಇವತ್ತಂತೂ ಡೇ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ ಹೆಕ್ಟಿಕ್ ಆಗಿತ್ತು. ಬಿಕಾಸ್ ಫುಲ್ ಆಫ್ ಟ್ರಾವೆಲ್ ಆಲ್ಮೋಸ್ಟ್ ಆಲ್ ಒಂದು 200 ಕಿಲೋಮೀಟರ್ಸ್ ಏನೋ ಟ್ರಾವೆಲ್ ಮಾಡಿದ್ದೀವಿ. ಪೂರ್ತಿ ಡೀಟೇಲಾಗಿ ಆಮೇಲೆ ಹೇಳ್ತೀನಿ, ಬಿಕಾಸ್ ಲೈಟಿಂಗ್ ಇಲ್ಲ.